राम जय जय साई 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 राम वाह वाह ಓಂ ಸಾಯಿರಾಮ್. ಹೀಗೆ ನಾವು ಫೋನ್ ಯೂಸ್ ಮಾಡಬೇಕಾದ್ರೆ ಒಂದು ದಿನ ಸಾಯಿ ಸೇವಕರು, ಮಾರ್ಗದರ್ಶಕರು, ಸಾಯಿ ರೂಪದಲ್ಲಿ ಅಂದ್ರೆ ತಪ್ಪಾಗಲಾರದು ಮುತ್ತುರಾಜ್ ಸರ್ ಅವರು ನಮಗೆ ಫೇಸ್ಬುಕ್ ಮುಖಾಂತರ ಪರಿಚಯವಾದರು. ಆ ಪರಿಚಯದಲ್ಲಿ ಇವರ ಮಾರ್ಗದರ್ಶನ, ಪ್ರತಿಯೊಬ್ಬರಿಗೂ ಕಷ್ಟ ನಷ್ಟ ನೋವುಗಳಿಗೆ ಸ್ಪಂದಿಸುವ ಪ್ರತಿಯೊಂದು ಇವರು ಆಗ್ತಕ್ಕಂಥ ವಿಡಿಯೋಗಳಾಗಲಿ, ಇವರು ಮಾಡ್ತಕ್ಕಂಥ ಅನಾರೋಗ್ಯ ಆಯ್ತು, ಇನ್ನೊಬ್ಬರು ಯಾರಿಗೆ ಏನೋ ತೊಂದರೆ ಇಲ್ಲಿದ್ದರೆ ಸಮೇತ ಅವರು ಸಾಯಿನಾಥನ ಆಶೀರ್ವಾದದಿಂದ ಮಾರ್ಗೋಪಾಯಗಳನ್ನು ಹೇಳ್ತಾ ಇದ್ರು. ಅದೇ ರೀತಿ ನಾವು ಅವ್ರನ್ನ ಸಾಯಿ ಗ್ರೂಪಿಗೆ ಅಡ್ಮಿನ್ ಆದ್ವಿ. ಅಡ್ಮಿನ್ ಆದ ತಕ್ಷಣ ನಮಗೂ ಒಂದು ಸಾಯಿನಾಥನ ಮೇಲೆ ಹೆಚ್ಚಿನ ರೀತಿಯಲ್ಲಿ ಭಕ್ತಿ ಜಾಸ್ತಿ ಆಯ್ತು. ಜಾಸ್ತಿ ಆದಾಗ ನಮ್ಮ ಅಣ್ಣನವರಾದ ಪರಸಪ್ಪ ಕಂದಕೂರು ಇವ್ರಿಗೆ ವಿಷಯ ತಿಳಿಸಿದ್ವಿ. ಆನಂತರ ಶೇಖರ್ ಅವರು, ಅನಂತರ ನಮ್ಮ ಬಸವರಾಜ್ ಅವರು, ಇವರೆಲ್ಲರಿಗೆ ವಿಷಯ ತಿಳಿಸಿದಾಗ ಎಲ್ಲರೂ ಕೂಡಿಕೊಂಡು ಅದೇ ರೀತಿ ಒಂದು ಸಮಯದಲ್ಲಿ ಗ್ರಾಮ ಪಂಚಾಯತಿ 2ನೇ ಅವಧಿಗೆ, ವೆಂಕಟಗಿರಿ ಗ್ರಾಮ ಪಂಚಾಯತಿ 2ನೇ ಅವಧಿಗೆ ಎಲೆಕ್ಷನ್ ಅನೌನ್ಸ್ಮೆಂಟ್ ಆಯ್ತು. ಆ ಕೆಟಗರಿ ಬಂತು, SC ಮಹಿಳಾ ಕೆಟಗರಿ ಬಂತು. ಎಸ್ ಟಿ ಬಂದಾಗ ಅವಾಗ ಪರಸಪ್ಪ ಅಣ್ಣನವರ ಧರ್ಮಪತ್ನಿಯಾದ ಅಕ್ಕಮ್ಮನವ್ರನ್ನ ನಾವೆಲ್ಲರೂ ಕೂಡಿಕೊಂಡು, ಇಲ್ಲ ನೀವು ಚುನಾವಣೆಗೆ ನಿಲ್ರಿ, ನಾವೆಲ್ಲರೂ ಸಹಾಯ ಸಹಕಾರ ಮಾಡಂಬ್ರಿ ಅಂತ ತೀರ್ಮಾನ ಮಾಡಿದ್ವಿ. ಎಲ್ಲ ನಾವು ಯುವಕರು, ಏನು ದೊಡ್ಡ ದೊಡ್ಡ ಇದಲ್ಲ ಏನಲ್ಲ, ಸುಮ್ಮನೆ ಹಂಗ ಸಣ್ಣ ಪುಟ್ಟ ನಾವು ಮಾಡ್ಕೊಂಡು ಹೋಗ್ತಕ್ಕಂಥ ಯುವಕರು ನಾವು. ಅಂತ ಏನು ಏಜ್ ಆದಂಥ ಪರಿಶನ್ ಅಲ್ಲ, ಅನಂತರ ರಾಜಕೀಯ ಮುಂಚೂಣಿ ಏನೂ ಇಲ್ಲ. ಹಂಗ ಹೋಗ್ತಾ ಇವ್ರಿಗೆಲ್ಲ ಇದು ಮಾಡಿದಾಗ ಶೇಖರ್ ಅವರು ನಾವು ಎಲ್ಲರೂ ಕೂಡ್ಕೊಂಡು ಅವಾಗ ಇವ್ರ ಧರ್ಮ ಪತ್ನಿನ ಇಲ್ಲ ನೀವು ನಿಲ್ರಿ ಅಂತಂದಾಗ ಪರಸಪ್ಪ ಅಣ್ಣನವರಾದ ಸಮಿತಿಗೆ ಅವರು ಇಲ್ಲ ಆಯ್ತು ಏನಾಗಲು ನೀವು ಹೇಳಿರಂದ್ಮೇಲೆ ನಾವು ಪ್ರಯತ್ನ ಮಾಡಮು ಅಂತೇಳಿ ಇದು ಮಾಡಿದಾಗ ಎಲ್ಲರನ್ನೂ ಒಟ್ಟುಗೂಡಿಸಿ ಸದಸ್ಯರುಗಳನ್ನೆಲ್ಲ ಒಟ್ಟುಗೂಡಿಸಿ ಅವಾಗ ತೀರ್ಮಾನ ಮಾಡಿದ್ವಿ. ಎಲ್ಲ ಸದಸ್ಯರು ಇಲ್ಲ ನಾವು ಪರಸಪ್ಪರ ಕಂದಕೂರ್ ಅವರಿಗೆ ನಾವು ವೋಟ್ ಮಾಡ್ತೀವಿ ಅಂತೇಳಿ ತೀರ್ಮಾನ ಮಾಡಿದಾಗ ಆಗ ಸಾಯಿ ಸೇವಕರಾದಂಥ ಮುತ್ತುರಾಜ್ ಸರ್ ಅವರ ಒಂದ್ಸಲ ಕಾಲ್ ಮಾಡಿದ್ವಿ ಅವ್ರಿಗೆ ಫೋನಿಗೆ, ಹಿಂಗ್ರಿ ನಾವು ನಿಮ್ಮ ಕಡೆ ಬರಬೇಕಾಗಿತ್ತು ಅಂತ ಇದ್ವಿ. ಇಲ್ಲ ನೀವು ಯಾರು ಏನಂತ ಕೇಳಿದ್ವಿ. ಇಲ್ರಿ ನಾವು ಗಂಗಾವತಿಯಿಂದ ಉಡುಮಕಲ್ ಗ್ರಾಮ ಅಂತ ಹೇಳಿ ಅದು, ನಾವು ನಿಮ್ಮ ಸಾಯಿ ಸೇವಕರ ಆರಾಧಕರು, ನಾವು ಸಾಯಿ ಬಾಬನ ಭಕ್ತಿಯಲ್ಲಿ ಭಾಳ ಇದ್ದೀವಿ, ಹಿಂಗ ಒಂದು ಸಮಯ ಬಂದತ್ತ ನಾವು ನಿಮ್ಮ ಕಡೆ ಬಂದು ಭೇಟಿ ಆಗ್ಬೇಕ್ರಿ ಅಂದ್ವಿ. ಇಲ್ಲ ನೀವು ಎಂದು ಬರ್ತೀರಿ ನಮ್ಗೆ ಕಾಲ್ ಮಾಡಿ ಬರ್ರಿ ಅಂದ್ರು. ಮತ್ತೆ ಅವಾಗ ಪರಸಪ್ಪ ನಾವು ಒಂದು 8-10 ಮಂದಿ, ಶೇಖರ್, ಬಸವರಾಜು ಇವರೆಲ್ಲರೂ ಸೇರಿ, ನಾಗರಾಜ್ ಗೌಡ ಎಲ್ಲ ಸೇರಿ ಸಾಯಿ ಸೇವಕರಾದಂಥ ಮುತ್ತುರಾಜ್ ಸರ್ ಭೇಟಿ ಆದ್ವಿ. ಭೇಟಿ ಆದಾಗ ಅವರೆಲ್ಲ ಬಂದು ಸಾಯಿನಾಥನ ದರ್ಶನ ಮಾಡಿಸಿದ್ವಿ. ಎಲ್ಲ ಪ್ರಸಾದನ ಮಾಡಿಸಿದ್ರು. ಎಲ್ಲ ರೀತಿಯಿಂದ ಒಳ್ಳೆ ರೀತಿಯಿಂದ ಹೇಳಿದ್ರು, ಇಲ್ಲ ನೀವು ಚುನಾವಣೆಗೆ ನಿಲ್ರಿ, ಅಕ್ಕಮ್ಮ ಪರಸಪ್ಪ ಕಂದಕೂರ್ ಅವರು ವಿನ್ ಆಗ್ತಾರ, ಯಾವುದೇ ರೀತಿಯಿಂದ ಏನಾಗತ್ತಲ್ಲ, ಯಾರೇ ಅಡೆ ತಡೆಗಳು ಬಂದರೂ ಸಹ ಸಾಯಿನಾಥನ ಆಶೀರ್ವಾದ ಆಗತ್ತ, ಅವರು ನನಗ ಮಾರ್ಗದರ್ಶನ ನೀಡಾರ, ನಾವು ನಿನಗೆ ಆ ಮಾರ್ಗದರ್ಶನ ನೀಡಕತ್ತೀವಿ ಅಂತಂದಾಗ ಆಯ್ತು ಅಂತೇಳಿ ಅವ್ರ ಮ್ಯಾಗ ಭಾರ ಹಾಕಿ, ಸಾಯಿಬಾಬನ ಮ್ಯಾಗ ಭಾರ ಹಾಕಿ, ಇಲ್ಲ ನೀವು ಒಂದ್ಸಲ ಸಿಡಿಗೆ ಬರ್ಬೇಕು, ಹೋಗಿ ಬರ್ಬೇಕು ಎಲೆಕ್ಷನ್ ಬಿಫೋರ್ ಅಂತಂದ್ರು. ಆಯ್ತ್ರಿ ಅಂತಂದ್ವಿ. ಆದ್ರೆ ನಮ್ಮ ಮನಸ್ಸಿದ್ದಲ್ಲಿ ಆ್ಯಕ್ಚುಲಿ ಹೋಗಕ್ಕೆ ಶಿರಡಿಗೆ ಈ ಎಲ್ಲ ಇವು ಮೆಂಬರ್ಗಳು ಟೆನ್ಷನ್ಗೆ ಅವರಿಗೆ ಇವರಿಗೆ ಪರ್ಸಪ್ ಒಬ್ಬತ್ತಾಗ್ಬಿಟ್ಟ. ಹಿಂಗಾಗಿ ಹೋಗಿದ್ದೆಲ್ಲ ಆದ್ರೆ ಶಿರಡಿ ಸಾಯಿಬಾಬನ ಬುಡ್ಲದ ಅಲ್ಲಿಗೆ ಕರ್ಸಂದ. ಅಚಾನಕ್ ಆಗಿ ಏನಾಯ್ತು ಅಂದ್ರೆ ನಾವು ಶಿರಡಿ ಹೊಂಟೀವಿ, ದರ್ಶನ ಮಾಡ್ಕೊಂಡ್ ಬಂದ್ಬಿಡಮ್ ಅಂತೇಳಿ. ಆದ್ರೂ ನಾವು ಸರಿಗೆ ನಡ ಮಧ್ಯದೊಳಗೆ ಕಾಲ್ ಮಾಡಿದ್ವಿ, ಹಿಂಗೆ ಸರ್ ನಾವು ಈಗ ಶಿರಡಿ ಹೊಂಟೀವಿ, ಸ್ವಲ್ಪ ನೀವು ನಮ್ಗೆ ಅನುಕೂಲ ಮಾಡಿ ಕೊಡ್ಬೇಕಾರೆ ಎಲ್ಲ ಏನನ್ನೋದಂತಂದಿವಿ. ಇಲ್ಲ ನಾನು ಬರಾಕೈತೀನಿ ನೀವು ಬರೀ ಅಂದ್ರು ಅವರು. ಅಂದ್ರ ಬಾಬಾನ ಋಣ ಈ ಯಾರ ಮುಖಾಂತರ ನಾವು ಸಾಯಿ ದರ್ಶನ ಮಾಡೀವಿ ಅವ್ರ ಮುಖಾಂತರನ ನಮ್ಮ ಶಿರಡಿ ಕರೆಸಿದ್ರಲ್ಲಿ ಕರೆಸಿ ಅವರೆಲ್ಲ ದ್ವಾರಕಾಮಗಿ, ಚಾವಡಿ, ಅನಂತರ ಅಲ್ಲಿರ್ತಕ್ಕಂಥ ಸ್ಥಳಗಳನ್ನೆಲ್ಲ ತೋರಿಸಿ, ವಿಧಿಯಿಂದ ನಮಗೇನ ಮಹತ್ವ ಏನೈತೆ ಅಲ್ಲಿ ವಿಧಿ ಅನ್ನೋದು, ವಿಧಿಯಿಂದ ಏನೇನು ರೋಗಗಳು ಹೋಗ್ತಾವ, ಅನಂತರ ಅಲ್ಲಿ ದ್ವಾರಕಾಮಯಲ್ಲಿ ಕುಂತು ಪ್ರಾರ್ಥನೆ ಮಾಡಿದ್ರ ನಮಗೆ ಏನೇನು ಪ್ರಾರ್ಥನೆಗಳು ಯಶಸ್ವಿ ಆಗ್ಯಾವ, ಇದ್ರ ಮಹತ್ವ ಏನಂತ ಎಲ್ಲ ತಿಳಿಸಿ ಸಾಯಿನಾಥನ ದಿವ್ಯ ದರ್ಶನನ ನಮಗೆ ಮಾಡಿಸಿದರು. ಅವರಿಗೆ ನಮಗೆ ಕೋಟಿ ಕೋಟಿ ವಂದನೆಗಳನ್ನು ಅರ್ಪಿಸುತ್ತೇವೆ. ಅದಾದ ಮೇಲೆ ಎಲ್ಲರೂ ಕಾಯಿಗಳು ತೆಗೆದುಕೊಂಡು ಹೋದ್ವಿ. ಇಲ್ಲ ಗದ್ದಿಗೆ ಮ್ಯಾಗ ದರ್ಶನ ಇಟ್ಟು ಆ ಕಾಯಿಗಳನ್ನ ಗದ್ದಿಗೆ ಮ್ಯಾಗ ದರ್ಶನ ಮಾಡಿ ಕೊಡುತ್ತ ನಿನ್ನೆ ಮನೆ ಒಳಗೆ ಕಟ್ಟಿಗೆರೆ ಅಂತ ಹೇಳಿದರು. ಆಯ್ತು ಅಂತೇಳಿ ಅಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿಸಿದ್ರು ಮುತ್ತುರಾಜ್ ಸರ್. ಎಲ್ಲಾರು ನಾನೊಂದು, ಇವರೊಂದು, ಶೇಖರ್ ಒಂದು, ಎಲ್ಲಾರು ಒಂದು 5 ಕಾಯಿ ತಗೊಂಡು ಹೋದ್ವಿ. ದ್ವಾರಕಾಮಯಿಯಲ್ಲಿ ಗದ್ದಿಗೆ ಫುಲ್ ರಶ್ ಇತ್ತು.
ಆದ್ರೂ ಒಳ್ಳೆ ದಿವ್ಯ ದರ್ಶನನ ಆಯ್ತು ನಮ್ಗೆ, ಭಾಳ ಮನ ಸಂತೋಷನ ಆಯ್ತು ಅಲ್ಲೇ. ಅಲ್ಲಿ ಗದ್ದಿಗೆ ಮ್ಯಾಗ ಎಲ್ಲಾರು ಕಾಯಿ ಇಟ್ಟಿವಿ. ಎಲ್ಲಾರು ಕಾಯಿ ಇಟ್ಟ ವಾಪಸ್ ನಾವು ಅದನ್ನ ಕಾಯಿ ತಗೊಂಡು ಮನೆಗೆ ಹೋಗಿ ಇಡ್ಬೇಕಂತ ನಾವು ಇದು ಮಾಡಿಕೊಂತ ಅಲ್ಲಿ ಇಟ್ಟಿದ್ವಿ. ಆದ್ರೆ ಅಲ್ಲಿ ಬಾಬಾ ನಮಗೆ ಏನ್ ಮಾಡಿದ, ನಮ್ಮ ಕಾಯಿಗಳು ಯಾರಿಗೂ ಕೊಡಲಿಲ್ಲ ಅಲ್ಲಿ ಆತ. ಆದ್ರೆ ಕಾಯಿ ಕೊಟ್ಟದಷ್ಟ ಅಕ್ಕಮ್ಮ ಗಂಡ ಬಸಪ್ಪನವ್ರಿಗೆ ಅದೇ ಒಂದು ಒಟ್ಟಿನೊಳಗ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದರು. ತಾತನ ಆಶೀರ್ವಾದ ದೊಡ್ಡದೈತೆ ಅಂತೇಳಿ ನಾವು ಈ ಸಮಯದಲ್ಲಿ ಹೇಳ್ತೀವಿ. ಈಗ